ಹಲೋ ಫ್ರೆಂಡ್ಸ್, ಅಮೂಸ್ ಕಿಚನ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿಯೊಬ್ಬರ ಫೇವ್ರೆಟ್ ಆಗಿರುವಂತಹ ಹಕ್ಕಾ ನೂಡಲ್ಸ್ ಹೋಟೆಲ್ ಸ್ಟೈಲಲ್ಲಿ ಮಾಡೋದನ್ನು ನೋಡೋಣ. ಇದರಲ್ಲಿ ನಾವು ಎಲ್ಲ ರೀತಿಯ ತರಕಾರಿಗಳನ್ನು ಉಪಯೋಗಿಸ್ತಾ ಇರೋದ್ರಿಂದ ಮಕ್ಕಳಿಗೂ ಮತ್ತು ದೊಡ್ಡವರಿಗೂ ಎಲ್ಲರಿಗೂ ಕೂಡ ಇದು ತುಂಬ ಹೆಲ್ದಿಯಾಗಿ ಇರುತ್ತದೆ. ಟೇಸ್ಟ್ನೂ ಕೂಡ ಅಷ್ಟೇ ತುಂಬ ಡಿಲಿಷಿಯಸ್ ಆಗಿರುತ್ತೆ. ಮನೆಯಲ್ಲಿಯೇ ನಾವು ಈ ಥರ ಹೋಟೆಲ್ ಸ್ಟೈಲ್ನಲ್ಲಿ ಮಾಡಿ ಕೊಡೋದ್ರಿಂದ ಮಕ್ಕಳು ಹೊರಗಿನ ತಿಂಡಿಯನ್ನು ಇಷ್ಟಪಡೋದನ್ನು ನಿಲ್ಲಿಸ್ತಾರೆ. ಅದರಿಂದ ನಾವು ಮನೆಯಲ್ಲೇ ರುಚಿಕರವಾದಂತಹ ಮತ್ತು ಹೆಲ್ದಿಯಾಗಿರುವಂತಹ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಇಷ್ಟ ಆಗುವಂತಹ ತಿಂಡಿ ತಿನಿಸುಗಳನ್ನು ಮಾಡಬಹುದು. ಇಲ್ಲಿ ನಾನು ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಅದರ ಜೊತೆಗೆ ಒಂದು 7ರಿಂದ 8 ಬೀನ್ಸು, ಒಂದು 2 ಸಣ್ಣ ಕ್ಯಾರೆಟ್, ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿಯನ್ನು ಕೂಡ ನಾನಿಲ್ಲಿ ಬಳಸ್ತಾ ಇದ್ದೇನೆ. ಒಂದು 7ರಿಂದ 8 ಎಲೆಯಷ್ಟು ನಾನಿಲ್ಲಿ ಮಿಂಟನ್ನು ಕೂಡ ಬಳಸ್ತಾ ಇದ್ದೇನೆ, ಅಂದರೆ ಪುದೀನ ಸೊಪ್ಪನ್ನು ಬಳಸ್ತಾ ಇದ್ದೇನೆ. ಇದು ಆಪ್ಷನಲ್ಲು, ನೀವು ಬೇಕಾದರೂ ಬಳಸ್ಬೋದು, ಇಲ್ಲದೇ ಇದ್ದರೆ ಬಿಡ್ಬೋದು. ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಮತ್ತು ದಪ್ಪ ಮೆಣಸಿನಕಾಯಿಯನ್ನು ನಾನು ಕಟ್ ಮಾಡಿಟ್ಕೊಂಡಿದ್ದೇನೆ. ಇದರ ಜೊತೆಗೆ ನಾನು ಸೋಯಾ ಸಾಸ್ ಮತ್ತು ಟೊಮ್ಯಾಟೊ ಸಾಸನ್ನು ಕೂಡ ನಾನಿಲ್ಲಿ ಬಳಸ್ಕೊತಾ ಇದ್ದೇನೆ. ಇದರ ಜೊತೆಗೆ ನಾನು ನೂಡಲ್ ಮಸಾಲವನ್ನು ಕೂಡ ನಾನಿಲ್ಲಿ ಬಳಸ್ಕೊತಾ ಇದ್ದೇನೆ. ನೋಡಿ, ಇವಿಷ್ಟು ಸಾಮಾನುಗಳನ್ನು ನಾನು ಉಪಯೋಗಿಸ್ಕೊಂಡು ಇವತ್ತು ಹೋಟೆಲ್ ಸ್ಟೈಲ್ನಲ್ಲಿ ಹಕ್ಕಾ ನೂಡಲ್ಸನ್ನು ಮಾಡೋಣ. ಇದ್ರ ಜೊತೆಗೆ ಮುಖ್ಯವಾಗಿ ನೂಡಲ್ಸನ್ನು ನಾನು ರೆಡಿಮೇಡ್ ನೂಡಲ್ಸನ್ನು ತಗೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು 3ರಿಂದ 4 ಲೋಟದಷ್ಟು ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು 2 ಸ್ಪೂನ್ನಷ್ಟು ನಾನು ಎಣ್ಣೆಯನ್ನು ಹಾಕ್ಕೊಂಡು ನೀರು ಕುದಿ ಬಂದ ಮೇಲೆ ನಾನು ರೆಡಿಮೇಡ್ ನೂಡಲ್ಸನ್ನು ನಾನು ಅದರಲ್ಲಿ ಬೇಯೋಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಾಕ್ಕೊಂಡು ನೀರು ಕುದಿ ಬಂದ ಮೇಲೆ ನಾವು ಹಾಕ್ಕೋಬೇಕಾಗತ್ತೆ. ಈ ಥರ ಸರಿಯಾಗಿ ಕೈ ಆಡಿಸ್ಕೊಳ್ಳೋಣ. ಇದು ಒಂದು 4ರಿಂದ 5 ನಿಮಿಷ ಬೆಂದರೆ ಸಾಕಾಗುತ್ತೆ. 4ರಿಂದ 5 ನಿಮಿಷದ ನಂತರ ಒಂದು ಸರಿ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ, ಈಗ ಸರಿಯಾಗಿ ಬೆಂದಿದೆ ನೂಡಲ್ಸು. ಇಷ್ಟು ಬೆಂದರೆ ಸಾಕಾಗುತ್ತೆ. ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನೂಡಲ್ಸನ್ನು ಬಿಸಿ ನೀರಿನಿಂದ ಬೇರ್ಪಡಿಸ್ಕೊಂಡು ತಣ್ಣೀರಿನಲ್ಲಿ 2ರಿಂದ 3 ಸರಿ ತೊಳೆಯೋಣ. ತೊಳೆದ ನಂತರ ನೋಡಿ, ಈ ಥರ ಬಿಡಿ ಬಿಡಿಯಾಗಿ ನೂಡಲ್ಸು ಚೆನ್ನಾಗಿ ಬರುತ್ತೆ. ನೂಡಲ್ಸು ಚೆನ್ನಾಗಿ ಆರಿದ ನಂತರ ಒಂದಕ್ಕೊಂದು ಬಿಡಿ ಬಿಡಿಯಾಗಿ ಬರುತ್ತೆ. ನೋಡಿ, ಈ ಥರ ಬಿಡಿ ಬಿಡಿಯಾಗಿ ಬರುತ್ತೆ. ಇವಾಗ ನಾವು ಬಾಣಲೆಯಲ್ಲಿ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಒಂದು 3ರಿಂದ 4 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ನಾನು ಇದರಲ್ಲಿ ಮೊದಲು ಬೀನ್ಸನ್ನು ಹಾಕೋತಾ ಇದ್ದೀನಿ. ಬೀನ್ಸು ಎಳೆಯದಾಗಿರೋದ್ರಿಂದ ಸ್ವಲ್ಪ ಫ್ರೈ ಮಾಡಿದರೆ ಸಾಕಾಗುತ್ತೆ. ನೋಡಿ, ಒಂದು 30ರಿಂದ 40 ಸೆಕೆಂಡ್ವರೆಗೂ ನಾನು ಬೀನ್ಸನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೆಂಪಗಾದರೆ ಸಾಕು ಬೀನ್ಸು. ನೋಡಿ, ಈ ಹದದಲ್ಲಿ ನಾನು ಬೀನ್ಸನ್ನು ಬೇಯಿಸ್ಕೊಂಡು ಇದ್ರ ಜೊತೆಗೆ ನಾನು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿಯನ್ನು ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಈರುಳ್ಳಿಯನ್ನು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವು ಇಲ್ಲಿ ಬೇಯಿಸ್ಕೋತಾ ಇರೋಣ. ನೋಡಿ, ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಲಿ, ಕೆಂಪಗೇನಾಗೋದು ಬೇಕಾಗಿಲ್ಲ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕಾಗುತ್ತೆ. ಈಗ ಇದ್ರ ಜೊತೆಗೆ ನಾನು ದಪ್ಪನಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂತಹ ದಪ್ಪ ಮೆಣಸಿನಕಾಯಿಯನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಇದರ ಜೊತೆಗೆ ನಾನು ಮಿಂಟ್ ಲೀವ್ಸ್ನ ಹಾಕೋತಾ ಇದ್ದೀನಿ. ನೋಡಿ, ಒಂದು 7ರಿಂದ 8 ಮಾತ್ರ ಪುದೀನ ಎಲೆಗಳನ್ನು ನಾನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಘಮ ಚೆನ್ನಾಗಿ ಬರುತ್ತೆ ಅಂತ. ಪುದೀನ ಎಲೆಗಳನ್ನು ಹಾಕೋದು ಆಪ್ಷನಲ್ಲು, ನೀವು ಬೇಕಂದರೆ ಹಾಕೋಬೋದು, ಇಲ್ಲ ಅಂತಂದರೆ ನೀವು ಬಿಡ್ಬೋದು. ಇದ್ರ ಜೊತೆಗೆ ನಾನು ತುರಿದಿಟ್ಕೊಂಡಿರ್ತಕ್ಕಂತಹ ಕ್ಯಾರೆಟ್ನ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಕ್ಯಾರೆಟ್ನ ನಾನು ಉದ್ದುದ್ದಕ್ಕೆ ತುರಿದಿಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ, ಈ ಥರ ಕೈಯಾಡಿಸ್ಕೊಳ್ಳೋಣ, ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವೂ ಸರಿಯಾಗಿ ಒಂದ್ರ ಜೊತೆಗೆ ಒಂದು ಹೊಂದ್ಕೊಂಡು ಬೇಯುತ್ತೆ. ಒಂದು 30ರಿಂದ 40 ಸೆಕೆಂಡು ಬೇಯೋಕ್ಕೆ ಬಿಡೋಣ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಎಲ್ಲವೂ ತರಕಾರಿ. ಈ ಹಂತದಲ್ಲಿ ನಾವು ಒಂದು 7ರಿಂದ 8 ಬೆಳ್ಳುಳ್ಳಿ ಎಸಳುಗಳನ್ನು ನಾನಿಲ್ಲಿ ಜಜ್ಜಿಟ್ಕೊಂಡಿದ್ದೀನಿ. ಅದನ್ನು ನಾನು ಇದರಲ್ಲಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಎಸಳುಗಳನ್ನು ನಾನು ಹಾಕೊಂಡ್ಮೇಲೆ ಒಂದ್ಸರಿ ಚೆನ್ನಾಗಿ ಕಾಯಿಸ್ಕೊಂಡು ಬಿಡೋಣ. ಇಲ್ಲಿ ನಾನು 1ರಿಂದ 1.5 ಸ್ಪೂನ್ನಷ್ಟು ಹಸಿಮೆಣಸಿನಕಾಯಿಯ ಪೇಸ್ಟನ್ನು ನಾನು ಹಾಕೋತಾ ಇದ್ದೀನಿ. ನೀವು ನಿಮ್ಮ ಖಾರ ಎಷ್ಟು ಬೇಕೋ ನಿಮ್ಮ ಖಾರಕ್ಕೆ ಟೇಸ್ಟಿಗೆ ಅನುಗುಣವಾಗಿ ನೀವು ಇಲ್ಲಿ ಹಾಕೋಬೋದು. ಇಲ್ಲಿ ನಾನು ಬಳಸ್ತಾ ಇರುವಂತಹ ನೂಡಲ್ಸ್ ಮಸಾಲದಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಖಾರ ಇರುತ್ತೆ, ಅದರಿಂದ ನಾನು 1.5 ಸ್ಪೂನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನಾನು ನೂಡಲ್ಸ್ ಮಸಾಲವನ್ನು ಹಾಕೋತಾ ಇದ್ದೀನಿ.
ನೂಡಲ್ಸ್ ಮಸಾಲ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. ನಂತರ ಎಲ್ಲವನ್ನೂ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಡೋಣ. ಸ್ವಲ್ಪ ಕೈ ಆಡಿಸ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಈ ಹದದಲ್ಲಿ ತರಕಾರಿ ತುಂಬ ಚೆನ್ನಾಗಿ ಬೇಯುತ್ತೆ. ಉಪ್ಪು ಹಾಕಿರೋದ್ರಿಂದ ತರಕಾರಿ ಬೇಗ ಬೇಯುತ್ತೆ. ಇಲ್ಲಿ 1-2 ಸ್ಪೂನ್ನಷ್ಟು ನಾನು ಸೋಯಾ ಸಾಸನ್ನು ಹಾಕ್ಕೊತಾ ಇದ್ದೇನೆ. ಇದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸನ್ನು ಕೂಡ ನಾನಿಲ್ಲಿ ಹಾಕ್ಕೋತಾ ಇದ್ದೇನೆ. ಜೊತೆಗೆ ನಾನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿಯನ್ನು ನಾನಿಲ್ಲಿ ಹಾಕ್ಕೊಂಡು ಒಂದು ಸಾರಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಕ್ಕೆ ಬಿಡೋಣ. ಈ ಹಂತದಲ್ಲಿ ತರಕಾರಿಗಳೆಲ್ಲವೂ ಆಲ್ಮೋಸ್ಟ್ ಬೆಂದಿರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಕೈ ಆಡಿಸ್ಕೊಂಡು ಒಂದು ಹದ ಬಂದಿದೆ ಅಂತ ನೋಡಿಕೊಂಡು ನಾವು ಬೇಯಿಸಿಟ್ಕೊಂಡಿರ್ತಕ್ಕಂತಹ ನೂಡಲ್ಸನ್ನು ಸ್ವಲ್ಪ ಬಿಡಿ ಮಾಡಿ ಇದರಲ್ಲಿ ಹಾಕ್ತಾ ಹೋಗೋಣ. ಸ್ವಲ್ಪ ಕೈಯಿಂದ ನೂಡಲ್ಸ್ಗಳನ್ನು ಬಿಡಿಸ್ಕೊಂಡು ಹಾಕೋಣ. ನೋಡಿ, ಈ ಥರ ಬಿಡಿಸ್ಕೊತಾ ಹಾಕೋಣ. ನೂಡಲ್ಸ್ಗಳಿಗೆ ನಾವು ಎಣ್ಣೆ ಹಾಕಿರೋದ್ರಿಂದ ಅವು ಒಂದಕ್ಕೊಂದು ಅಂಟೋದಿಲ್ಲ. ಇವಾಗ ನೋಡಿ, ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ನೂಡಲ್ಸು ಒಡೆದೋಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಈ ಹದದಲ್ಲಿ ಎಲ್ಲವೂ ಸರಿಯಾಗಿ ಹೊಂದ್ಕೊಂಡಿದೆ. ನೋಡಿ, ಇವಾಗ ಎಲ್ಲವೂ ರೆಡಿಯಾಗಿದೆ. ಈಗ ನಾವು ಲೋ ಫ್ಲೇಮಲ್ಲಿ ಗ್ಯಾಸನ್ನು ಇಟ್ಟು ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ನಾನು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಸ್ವಲ್ಪ ತುರಿದಿಟ್ಕೊಂಡಿರ್ತಕ್ಕಂತಹ ಕ್ಯಾರೆಟ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೋಡಿ, ಇದು ಹಸಿ ಕ್ಯಾರೆಟು ಮತ್ತು ಹಸಿ ಕೊತ್ತಂಬರಿದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಹಂತದಲ್ಲಿ ಬಿಸಿ ಬಿಸಿಯಾದಂತಹ ಮತ್ತು ರುಚಿಕರವಾದಂತಹ ಹೋಟೆಲ್ ಸ್ಟೈಲ್ ನಮ್ಮ ಮನೆಯಲ್ಲಿಯೇ ತಯಾರಿಸಿದಂತಹ ಹಕ್ಕಾ ನೂಡಲ್ಸ್ ರೆಡಿಯಾಗಿದೆ. ಮಕ್ಕಳಿಗೆ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು, ತಿನ್ನೋದಕ್ಕೂ ಕೂಡ ರುಚಿಯಾಗಿರಬೇಕು. ಅಂದಾಗ ಮಾತ್ರ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ನಮ್ಮ ಹಕ್ಕಾ ನೂಡಲ್ ತುಂಬ ಚೆನ್ನಾಗಿ ನೋಡೋಕ್ಕೂ ಕೂಡ ತಿನ್ನೋಕ್ಕೂ ಕೂಡ ಡೆಲಿಷಿಯಸ್ ಆಗಿ ರೆಡಿಯಾಗಿದೆ. ಈ ರೆಸಿಪಿ ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.